ಶೇಠ್ಜಿ, ನೀವು ಮಾಡಿದ್ ಸರಿ ಇಲ್ಲ. ನೀವೇನ್ ಮಂತ್ರ ಮಾಡಿದಿರ ಏನೋ? ಹಾ ನೋಡಿ, ನೀವು ಮಾಡಿದ್ ಸರಿ ಇಲ್ಲ ಆಯ್ತಾ? ಒಳ್ಳೇದೇ ಆಯ್ತು. ನಿಮ್ಮಂತ ಕೆಟ್ಟ ಕೆಲಸ ಮಾಡೋರ್ಗೆ ಹೀಗೆ ಆಗ್ಬೇಕು. ಮಾಮ ಅವರು ಶಿರಾ ಕೇಳಿದ್ದಾರೆ. ಎಲ್ ರವೆ ಇಲ್ಲ, ತುಪ್ಪ ಇಲ್ಲ, ಹಾಲು ಸಕ್ಕರೆ ಯಾವುದೂ ಇಲ್ಲ. ಈಗೇನ್ ಮಾಡೋದು, ಹೇಗ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮಾಮ ಹೊರಗಡೆ ಕಾಯ್ತಾ ಕೂತಿರ್ಬಹುದು. ಇವ್ರು ಇನ್ನೂ ವಾಪಸ್ ಬಂದಿಲ್ಲ. ಮಾಮ ಅವ್ರಿಗೆ ಹೇಳಲ್ಲ ನಾನು, ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ. ಹೌದು, ಅದೇ ಒಳ್ಳೇದು. ಏನಮ್ಮ ಮಗಳೇ ಸುಜಾತ, ಆಯ್ತಲ್ವಾ ಅಡಿಗೆ? ಇನ್ನೂ ಆಗಿಲ್ಲ ಮಾಮ. ಅಂದ್ರೆ ಆಗ್ತಾ ಇದೆ, ಆದ್ರೆ ನಾನು ಅದನ್ನೇ ಹೇಳೋಣ ಅಂತ ಬಂದಿದ್ದೆ. ಇನ್ನೂ ಸ್ವಲ್ಪ ಸಮಯ ಹಿಡಿಯುತ್ತೆ, ಆಗ್ತಿದ್ದಾಗೆ ಕರಿತೀನಿ. ಮಗಳೇ, ನನಗೊಂದು ವಿಷಯ ಹೇಳು. ಈ ಗುರುಜಿ ಏನ್ ಮಾಡ್ತಾ ಇದ್ದಾರೆ? ಬರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ, ತಿರ್ಗಾ ಬರ್ತಾನೆ, ತಿರ್ಗಾ ಹೋಗ್ತಾನೆ. ಏನಾದ್ರೂ ತೊಂದರೆ ಇದೆಯಾ? ಹೌದು ಮಾಮ, ಆದ್ರೆ ಇಷ್ಟು ಜನರಿಗೆ ಅಡ್ಗೆ ಮಾಡ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ಬೇರೆ ಇನ್ನೇನು ಇಲ್ಲ. ಸರಿ ಸರಿ, ಆಗ್ಲಿ ಆಗ್ಲಿ, ನಿಮ್ ರೀತಿಲೇ ಆಗ್ಲಿ. ಮತ್ತಿಲ್ ನೋಡು, ಏನಾದ್ರೂ ಬೇಕಿದ್ರೆ ಹೇಳು. ಏನಮ್ಮ, ಹೊರಗಿಂದ ಏನಾದ್ರೂ ತರೋದಿದ್ರೆ ಹೇಳು ನನಗೆ. ದತ್ತು ಚಂದನ ಕಳಿಸ್ತೀನಿ ನಾನು. ಇಲ್ಲ ಮಾಮ, ಎಲ್ಲಾನು ಇದೆ. ಇವತ್ತೊಂದು ಸ್ವಲ್ಪ ಅನುಸರಿಸ್ಕೊಳ್ಳಿ. ನಾನು ಆದಷ್ಟು ಬೇಗ ಅಡ್ಗೆ ಮಾಡೋ ಪ್ರಯತ್ನ ಮಾಡ್ತೀನಿ. ಸರಿ, ಆಗ್ಲಿ ಆಗ್ಲಿ. ಗುರುಜಿ, ಏನಪ್ಪ, ಎಲ್ಲಿ ಹೋಗಿದ್ದೆ ನೀನು? ನೀನೊಮ್ಮೆ ಬರ್ತೀಯ, ಮತ್ತೆ ಹೋಗ್ತೀಯ, ತಿರ್ಗಾ ಬರ್ತೀಯ. ಅಯ್ಯೋ, ಇಲ್ಲಿ ಹೊಟ್ಟೆ ಹಸ್ತಿದೆ ಜನರಿಗೆ. ಅದು ಮಾಮ, ದಿನಸಿ ಸ್ವಲ್ಪ ಕಡಿಮೆ ಇತ್ತು, ತರಕ್ ಹೋಗಿದ್ದೆ. ಆದಷ್ಟು ಬೇಗ ಮಾಡ್ತೀವಿ. ಅಯ್ಯ, ಅದನ್ನ ನನಗೆ ಹೇಳೋದಲ್ವಾ? ಅಯ್ಯೋ ಇಲ್ಲ ಇಲ್ಲ ಮಾಮ, ಊಟ ತಯಾರಾಗ್ತಿದ್ದ ಹಾಗೇನೆ ಕೂಡ್ಲೆ ಕರಿತೀವಿ ನಾವು. ನನ್ನಿಂದಾಗಿ ತಡ ಆಗಿದ್ಯಲ್ವಾ, ಸ್ವಲ್ಪ ಅನುಸರಿಸ್ಕೊಳ್ಳಿ, ಎಲ್ಲ ಆಗುತ್ತೆ. ಹೌದೌದು ಗುರುಜಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಏನಾದ್ರೂ ಬೇಕಾದ್ರೆ ನಮ್ಮ ಹತ್ರ ಹೇಳಿ, ನಾವಿದೀವಲ್ಲ. ದತ್ತು ಅಣ್ಣ, ಎಲ್ಲ ಆಗಿದೆ. ಎಲೆಗಳನ್ನು ತಂದಿದ್ದೀನಿ. ಅಯ್ಯೋ, ಏನ್ ತಲೆ ತಂದಿದ್ಯಾ? ಎಲೆಗಳನ್ನ ಹಂಚ್ಬೇಕಾ ಈಗ? ಹೊಟ್ಟೆ ಹಸ್ತಿದೆ ಇಲ್ಲಿ ಜನರಿಗೆ. ನೀ ಸುಮ್ನೆ ಏನೋ ಮಾಡ್ತಾ ಇದ್ದೀಯ. ನೀನು ಹೋಗೋದು ಏನು, ಬರೋದು ಏನದು? ಆ ಹುಡುಗಿ ಪಾಪ ಒಳಗೆ ಹೊರಗೆ ಓಡಾಡ್ತಾ ಇದ್ದಾಳೆ. ಏನ್ ಅಂದ್ಕೋಬೇಕು ನಾವು ಅದನ್ನ? ದಯವಿಟ್ಟು ಕ್ಷಮಿಸಿ ಮಾಮ, ಅದು ಅಡಿಗೆ ಆಗ್ತಿದ್ದಾಗೆ ಕರಿತೀವಿ. ಸರಿ, ಹಾಗಾದ್ರೆ ಬೇಗನೆ ಮಾಡಿ. ಸರಿ. ರೀ, ಸಿಗ್ತಾ ಏನಾದ್ರು? ರವೆ, ಬೆಲ್ಲ, ತುಪ್ಪ? ಏನೂ ಇಲ್ಲ. ಪೇಟೆಗೆ ಹೋಗ್ತಿದ್ದಾಗೆ ಯಾರು ಮುಖ ನೋಡ್ಲಿಲ್ಲ. ದಾನ ಮಾಡೋಕ್ಕೂ ಯಾರು ತಯಾರಿಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ಮಾಮ ಅವ್ರಿಗೆ ಶಿರಾ ಹೇಗ್ ಮಾಡೋದು? ಅದೇ ನನಗೂ ತಿಳಿತಿಲ್ಲ. ಆದ್ರೆ ಏನಾದ್ರೂ ವ್ಯವಸ್ಥೆ ಆಗುತ್ತೆ. ಮಾಮ ಅವ್ರಿಗೆ ಹೇಳಿದೀನಿ ನಾನು, ಸ್ವಲ್ಪ ತಡ ಆಗುತ್ತೆ ಅಂತ, ಅಡ್ಗೆ ಆಗ್ತಿದ್ದಾಗೆ ಬಡಿಸ್ತೀನಿ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಅಯ್ಯೋ, ನೀನ್ ಯಾಕೆ ಈಗ ಹೇಳ್ತಿದ್ಯಾ? ಮತ್ತೇನ್ ಮಾಡ್ಲಿ? ಬೇರೆ ದಾರಿ ಏನಾದ್ರೂ ಇದೆಯಾ? ಅಯ್ಯೋ, ಆದ್ರೆ ಮಾಮ ಅವ್ರಿಗೆ ಅರ್ಥ ಆದ್ರೆ ಏನು ಹೇಳೋದಿಲ್ಲ. ನೀವ್ ಹೇಳ್ತಿರೋದು ಸರಿಯಾಗಿದೆ, ಆದ್ರೆ ಈಗ ಏನ್ ಮಾಡೋದು? ಇಲ್ಲಿ ನೋಡು, ನಾವೇನಾದ್ರೂ ಮಾಡ್ಲೇಬೇಕು.
ಮಾಮ ನಮ್ಮ ಮನೆಗೆ ಬಂದಿದ್ದಾರೆ. ಅವರು ಮೊದಲನೇ ಸಾರಿ ಹೇಳಿದ್ದಾರೆ ಶಿರಾ ಬೇಕು ಅಂತ. ಮತ್ತೆ ನಾವು ಮಾಡಿಲ್ಲ ಅಂದ್ರೆ ಸರಿ ಅನ್ಸೋದಿಲ್ಲ. ಮಾಮ ಅವರು ಮತ್ತೆ ನಮ್ಮನ್ ಕರೆದ್ರೆ ನಾವೇನ್ ಮಾಡೋದು? ನೀನೇನು ತಲೆ ಕೆಡಿಸ್ಕೋಬೇಡ. ಮಾಮ ಅವ್ರಿಗೆ ಎಲ್ಲಾನು ತಿಳಿಯುತ್ತೆ. ನಮ್ಮ ಹತ್ರ ಏನಿದೆ ಏನಿಲ್ಲ, ನಮ್ಮ ಮನ್ಸಲ್ಲಿ ಏನ್ ನಡೀತಿದೆ. ಆದ್ರೆ ನೀನ್ ಧೈರ್ಯ ಕಳ್ಕೋಬೇಡ. ಮಾಮ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಇಲ್ಲಿ ನೋಡಿ ಜನಗಳೇ, ನಾನು ಇಲ್ಲಿಂದ ವಾಪಸ್ ಹೋಗ್ತೀನಲ್ವಾ, ಆಗ ನಾವು ದೊಡ್ಡ ಕಾರ್ಯಕ್ರಮ ಮಾಡೋಣ. ಭಜನೆ ಕೀರ್ತನೆ ಎಲ್ಲಾನು ಮಾಡೋಣ. ಅದೇನಂದ್ರೆ ಊರಿನ ಜನರೆಲ್ಲರೂ ಬರ್ತಾರೆ. ದಿನ ಇಡೀ ಕಾರ್ಯಕ್ರಮ ಆಗುತ್ತೆ, ರಾತ್ರಿ ಭಜನೆ ಆಗುತ್ತೆ ಅಲ್ವಾ? ಹೌದಾ ಅಲ್ವಾ? ಮಾಮ, ಭಜನೆ ಮಂಡಳಿ ಯಾವಾಗ ನೋಡ್ಬೇಕು ಅಂತ ಸ್ವಲ್ಪ ಮೊದಲೇ ಹೇಳಿ ನಮ್ಗೆ. ಹೌದು ಮಾಮ, ರಾತ್ರಿ ಹೊತ್ತಲ್ಲಿ ದಿಢೀರ್ ಅಂತ ಕೇಳಿದ್ರೆ ಅವ್ರನ್ನ ಕರ್ಕೊಂಡು ಹೇಗ್ ಬರೋದು? ಮೊದ್ಲೇ ಅವ್ರು ಸುಲಭವಾಗಿ ಸಿಗೋದಿಲ್ಲ. ಅಯ್ಯೋ, ಹಾಗೆ ಮಾಡಬೇಡಿ. ಈಗಲೇ ಹೇಳಿಟ್ಟಿರಿ ಏಕಾದಶಿ ಭಜನೆ ಕಾರ್ಯಕ್ರಮ ಇರುತ್ತೆ ಅಂತ. ಈ ಊರಿನ ಜನರಿಗೂ ಅದೆಲ್ಲ ಗೊತ್ತಿರುತ್ತೆ ಅಲ್ವಾ? ಏನ್ರಪ್ಪ, ನಿಮ್ಮೂರಲ್ಲಿ ಭಜನೆ ಮಾಡೋರು ಯಾರಾದ್ರೂ ಇರ್ಲೇಬೇಕಲ್ವಾ? ಹೇಳಿಟ್ಟಿರಿ ಅವ್ರಿಗೆ ಈಗ್ಲೇ. ಏನಪ್ಪ, ಅವ್ರಿಗೆ ಅಡಿಗೆ ಮಾಡೋಕ್ ಹೇಳಿದೀವಿ ನಾವು. ಆದ್ರೆ ನಿಮ್ಮಲ್ಲಿ ಯಾರಿಗೇನ್ ತಿನ್ನೋ ಆಸೆ ಇದೆ ಅಂತ ಇನ್ನೂ ಹೇಳಿಲ್ವಲ್ಲ? ಹಾಗೆಲ್ಲ ಏನು ಇಲ್ಲ ಮಾಮ, ಏನೇ ಎದುರು ಆಗತ್ತೆ ಪರವಾಗಿಲ್ಲ. ಹೌದು ಮಾಮ, ಆ ಗುರೂಜಿಗೆ ನಾವೆಲ್ಲ ಎಲ್ಲಿಂದ ಹೇಳ್ತಾ ಇರೋದು? ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡ್ತಾ ಇದೀವಲ್ವಾ? ಅದ್ ಹೇಗಾಗತ್ತೆ? ಆದ್ರೂ ಏನಾದ್ರೂ ತಿನ್ನೋ ಆಸೆ ಇರುತ್ತೆ ಅಲ್ವಾ? ಓ ಶೆಟ್ಜಿ, ಎಲ್ಲಿ ಹೋಗ್ತಾ ಇದೀರಾ? ಸ್ವಲ್ಪ ನಿಂತು. ಶೆಟ್ಜಿ, ಎಲ್ಲಿ ಹೋಗ್ತಾ ಇದ್ದೀರಾ? ಯಾರೋ ನೀನು? ಮತ್ತೆ ನನ್ನ ಹತ್ರ ಯಾಕೆ ಕೇಳ್ತಾ ಇದೀಯ ಇದನ್ನ? ಹಾಗೆಲ್ಲ ಏನಿಲ್ಲ ಶೆಟ್ಜಿ, ನಾವು ಕೇಳ್ಪಟ್ಟಿದ್ದೀವಿ ತುಂಬಾ ದೊಡ್ಡ ಕೆಲಸ ಅಂತ. ಇಲ್ಲಿ ನೋಡು, ನನ್ನ ಕೆಲಸ ಅಂದ್ರೆ ಅದು ದೊಡ್ಡದೇ ಆಗಿರುತ್ತೆ. ಇದನ್ನ ಯಾಕೆ ನಿಮ್ ಜೊತೆ ತಗೊಂಡು ಹೋಗ್ತಿದ್ದೀರಾ? ಜೊತೆಗೆ ಏನ್ ತಗೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಇಷ್ಟಕ್ಕೂ ನಿನ್ಗೆ ಹಾಕಿದೆಲ್ಲ? ಓ ಶೆಟ್ಜಿ, ಎಷ್ಟು ಹಣ ಇದೆ ಅಂತ ಆದ್ರೂ ಹೇಳಿ ನೀವು. ಯಾಕೆ ಅಂತಂದ್ರೆ ಅದರಿಂದ ನಮ್ಗೆಲ್ರಿಗೂ ಉದ್ಧಾರ ಆಗುತ್ತೆ ಅಲ್ವಾ? ಹೇ ಅಲ್ಲಪ್ಪ, ನೀನ್ ಹೀಗೆಲ್ಲ ಏನೇನೋ ಹೇಳ್ಬೇಡ. ಬೇಕಾದ್ರೆ ನಾನು ನಿನ್ ಮುಂದೆ ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ, ನಾನ್ ತುಂಬಾ ಜನರಿಗೆ ಸಾಲ ವಾಪಸ್ ಕೊಡೋದಿದೆ. ನೀನ್ ಹೀಗೆ ಯಾಕೆ ಮಾತಾಡ್ತಾ ಇದ್ಯಾ? ಅದೆಲ್ಲ ಇರ್ಲಿ, ಕೊಡ್ತಿರೋ ಇಲ್ವೋ ಅಂತ ಹೇಳಿ. ಸುಮ್ನೆ ಕೊಡ್ಲಿ ಬೀಳ್ಸೋ ಹಾಗೆ ಮಾಡಬೇಡಿ. ಅಯ್ಯೋ ಮಾರಯ್ಯ, ನಾನಾದ್ರೂ ಪರವಾಗಿಲ್ಲ, ಆದ್ರೆ ಇನ್ನೊಂದ್ ಜನರು ಕೈ ಕಾಲ್ನ ಬೇರೆ ಬೇರೆ ಮಾಡ್ಬಿಡ್ತಾರೆ. ಏಯ್, ನೀವೆಲ್ಲ ಸೇರ್ಕೊಂಡೆ ನನಗ್ ಭಯ ಹುಟ್ಟಿಸ್ತಾ ಇದ್ದೀರಾ? ಭಯ ಹುಟ್ಟಿಸ್ತಾ ಇಲ್ಲ. ಸುಮ್ನೆ ತೆಪ್ಪಗ್ ಹಣ ಕೊಡ್ತೀಯೋ ಅಥವಾ ನಾವೇ ಕಿತ್ಕೊಳ್ಳೋದು? ನಾನ್ ನಿಮ್ಗೊಂದ್ಸರಿ ಹೇಳ್ದೆ ಅಲ್ವಾ, ನಾನ್ ನಿಮ್ಗೆ ಹಣ ಕೊಡಲ್ಲ ಅಂತ. ತಿರ್ಗಾ ಇನ್ನೊಮ್ಮೆ ಯೋಚನೆ ಮಾಡಿ ಶೇಟ್ಜಿ, ಕೊಟ್ಬಿಡಿ ಆ ಹಣನ ನಮ್ಗೆ. ಎಲ್ ನೋಡು, ನನ್ ಪ್ರಾಣ ಹೋದು ಪರವಾಗಿಲ್ಲ, ಆದ್ರೆ ನಾನು ಈ ಹಣ ಮಾತ್ರ ನಿಮ್ಗೆ ಕೊಡಲ್ಲ. ಅಲ್ಲ, ಈ ಹಣ ಕಳ್ಕೊಂಡ್ರೆ ನಾನ್ ಬದುಕೋದು ಹೇಗೆ? ವಿಷ ಕುಡ್ದು ಸಾಯೋ ಪರಿಸ್ಥಿತಿ ಬರುತ್ತೆ ನನಗೆ. ಅಯ್ಯೋ, ನಮ್ಮ ಮನೆಗಳಲ್ಲೂ ಊಟಕ್ಕೆ ಅಕ್ಕಿ ಇಲ್ಲ. ಈ ಹಣ ಸಿಕ್ತು ಅಂತಂದ್ರೆ ನಮ್ಮ ಮನೆಗಳಲ್ಲೂ ಒಲೆ ಉರಿಯತ್ತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ನೀವೆಲ್ರೂ ನನ್ ಜೊತೆ ನನ್ ಮನೆಗ್ ಬನ್ನಿ. ನಾನ್ ನಿಮ್ಮೆಲ್ರಿಗೂ ದಿನಸಿ ಕೊಟ್ಟು ಕಳಿಸ್ತೀನಿ. ಅಯ್ಯಯ್ಯೋ, ಏನೇನೋ ಯಾಕೆ ಮಾತಾಡ್ತೀರಾ ಶೇಟ್ಜಿ? ಅಯ್ಯೋ, ಹಣ ಇರೋವಾಗ ದಿನಸಿ ಯಾರು ತಗೋತಾರೆ? ಸುಮ್ನೆ ತೆಪ್ಪಗ ಆ ಹಣ ಕೊಡಿ ನಮ್ಗೆ. ಹಾ, ಜಾಸ್ತಿ ಸಮಯ ಇಲ್ಲ ನಮ್ಮ ಹತ್ರ, ಕೊಡಿ ಆ ಹಣನ ನಮ್ಗೆ. ಏಯ್, ನಾನ್ ನಿಮ್ಗೆ ಹೇಳ್ದೆ ಅಲ್ವಾ ಹಣ ಕೊಡಲ್ಲ ಅಂತ? ಹಣ ಕೊಡು. ಏಯ್, ಮುಂದೆ ಬರ್ಬೇಡ, ಅಲ್ಲೇ ನಿಂತ್ಕೋ. ಹೇಳಿದ್ರೆ ಮಾತು ಕೇಳಲ್ಲ, ನೋಡ್ಕೊಳ್ಳಿ ಇವ್ನ. ಅಯ್ಯೋ, ದೂರ ಹೋಗಿ ಸುಮ್ನೆ. ಅಲ್ಲೇನೋ ಮಾಡಕ್ ಹೋದ್ರೆ ಪ್ರಾಣ ಕಳ್ಕೊತೀರ ಎಲ್ರು. ನಿಮ್ ಕಣ್ ಮುಚ್ಚಿಸ್ತೀನಿ, ಕಣ್ ಕಾಣ್ದೇ ಇರೋಂಗ್ ಮಾಡ್ತೀನಿ. ಬನ್ನಿ, ಹಿಡೀರಿ ಇವ್ನ.
ಶೇಠ್ಜಿ ನೀವು ಮಾಡಿದ್ ಸರಿ ಇಲ್ಲ. ನೀವೇನ್ ಮಂತ್ರ ಮಾಡಿದಿರ ಏನೋ? ಹಾ ನೋಡಿ, ನೀವು ಮಾಡಿದ್ ಸರಿ ಇಲ್ಲ ಆಯ್ತಾ? ಒಳ್ಳೇದೇ ಆಯ್ತು. ನಿಮ್ಮಂತ ಕೆಟ್ಟ ಕೆಲಸ ಮಾಡೋರ್ಗೆ ಹೀಗೆ ಆಗ್ಬೇಕು. ಅಲ್ಲಿ ಮೇಲಿರೋ ದೇವ್ರು ಎಲ್ಲಾನು ನೋಡ್ತಾ ಇರ್ತಾನೆ. ಅವನೇ ಕೊಟ್ಟಿರ್ಬೇಕು. ಹೇ ಭಗವಂತ, ನಿನ್ನಿಂದ ಇವತ್ತು ನನಗ್ ತುಂಬಾ ದೊಡ್ಡ ಸಹಾಯ ಆಯ್ತು ನೋಡು. ಇವತ್ತು ನಿನ್ನಿಂದಾಗಿ ನನ್ ಪೂರ್ತಿ ಹಣ ಉಳಿತು. ಶೇಠ್ಜಿ ಎಲ್ಲಿದ್ಯಾ ನೀನು? ಶೇಠ್ಜಿ, 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 ಏನ್ ಮಾಡ್ದೆ ನೀ ನಮ್ಗೆ? ಶೇಠ್ಜಿ, ಏನೋ ಬಾಳು, ಇಲ್ಲೇನ್ ಮಾಡ್ತಾ ಇದೀಯಾ? ಏನಿಲ್ಲ. ಯಾರ ಜೊತೆ ಮಾತಾಡ್ತಾ ಇದ್ದೆ? ಸುಮ್ನೆ. ಸುಮ್ನೆನಾ? ಅಯ್ಯೋ, ಸುತ್ತಮುತ್ತ ಯಾರು ಇಲ್ಲ, ಯಾರ ಜೊತೆ ಮಾತಾಡ್ತಾ ಇದ್ದೆ? ನಾನು ನಿಮ್ಗೆ ಮೊದಲೇ ಹೇಳ್ತಾ ಇದ್ದೆ, ಶೇಠ್ಜಿ ಅವ್ರನ್ನ ಕಳಿಸ್ಬೇಡಿ ಅಂತ. ಅಂದ್ರೆ ಏನಾಯ್ತು ಬಾಳು? ಮುಂದೆ ಏನಾದ್ರೂ ತೊಂದರೆ ಇದೆ ನನಗೆ ಅನಿಸ್ತಾ ಇದೆಯಾ? ಅಕ್ಕ ಅವ್ರೆ, ಈ ಜಗತ್ತು ಹೇಗೆ ಅಂದ್ರೆ ಸಕ್ಕರೆಗೆ ಇರುವೆ ಮುತ್ಕೊಳ್ಳೋ ಹಾಗೆ. ಹಣ ಕಾಣ್ತಿದ್ದ ಹಾಗೆ ಎಲ್ಲ ಜನ ಅಲ್ಲಿ ಮುತ್ಕೊಳ್ತಾರೆ. ಈ ಜಗತ್ತು ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಅಕ್ಕ. ಸ್ಪಷ್ಟವಾಗಿ ಹೇಳಿದೀಯಾ ನೋಡು ಬಾಳು. ಅದಕ್ಕೆ ಇವ್ರ ಹತ್ರ ನಾನು ಹೇಳ್ತಾ ಇದ್ದೆ, ನೀವು ಒಬ್ರೆ ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ದೆ. ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗಿ ಅಂತಾನೂ ಹೇಳ್ದೆ. ಆದ್ರೆ ಇವ್ರು ನನ್ನ ಮಾತು ಕೇಳಲ್ಲ. ಸರಿ ಸರಿ ಅಕ್ಕ ಅವ್ರೆ, ನಿಮ್ಮ ಹಣೆಯ ಕುಂಕುಮ ಗಟ್ಟಿಯಾಗಿದೆ ಅಂತ ಆಯ್ತು. ಅಂದ್ರೆ ನೀನ್ ಇದೇನ್ ಹೇಳ್ತಾ ಇದೀಯಾ ಬಾಳು? ಇದು ನಿಮ್ಮ ಪುಣ್ಯದ ಫಲ. ನೀವು ಅಷ್ಟೊಂದು ದೇವರ ಪೂಜೆ ಧರ್ಮ ಮಾಡ್ತೀರಾ, ಅದಕ್ಕೆ ದೇವರು ನಿಮ್ಮನ್ನ ನೋಡ್ತಾ ಇದ್ದಾನೆ. ಬಾಳು, ನೀ ನನಗಿಷ್ಟು ಹೇಳಿದ್ರೆ ಸಾಕಪ್ಪ. ನನಗೆ ತುಂಬಾನೇ ಧೈರ್ಯ ಬರುತ್ತೆ ನೋಡು. ಅಯ್ಯೋ, ಪುಣ್ಯ ಯಾರಿಗೆ ಸಹಾಯಕ್ಕೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಾಳು, ನೀನ್ ಏನ್ ಹೇಳ್ತಿದೀಯಾ ಅಂತ ನಂಗೇನು ಅರ್ಥ ಆಗ್ತಿಲ್ಲ ನೋಡು. ಆದ್ರೆ ನಿಜ ಹೇಳ, ನಂಗೆ ದೇವ್ರ ಮೇಲೆ ತುಂಬಾ ಶ್ರದ್ಧೆ ಇದೆ. ನಾವು ಒಳ್ಳೇದನ್ನ ಮಾಡಿದ್ರೆ ದೇವರು ನಮಗೆ ಒಳ್ಳೇದೇ ಮಾಡ್ತಾನೆ. ಮತ್ತೆ ನಾವು ಯಾರ ಬಗ್ಗೆನೂ ಕೆಟ್ಟ ಯೋಚನೆ ಮಾಡಿದ್ರೆ ನಮ್ಮ ಕೆಟ್ಟ ಸಮಯದಲ್ಲಿ ದೇವರು ನಮ್ಮ ಸಹಾಯಕ್ಕೆ ಬರ್ತಾನಂತೆ. ಸರಿಯಾಗಿ ಹೇಳಿದ್ದೀರಾ ಅಕ್ಕ ನೀವು. ಮಾಮ, ಏನಾಯ್ತು? ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಈ ಹಣದಿಂದಾಗಿ ಈ ಮನುಷ್ಯನಿಗೆ ಏನಾಗುತ್ತೆ ಅಂತ ನೆನಪು ಮಾಡ್ಕೋತಾ ಇದ್ದೆ.